ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಉಪಕರಣಗಳಿಗಾಗಿಯೂ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರು ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಪೂರ್ವ 16ನೇ ಅಧ್ಯಾಯ 22ರಿಂದ 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 22ರಿಂದ 1 ಪೂರ್ವ 16:1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಪೂರ್ವ 16:1 ದೇವರ ನಾಮಕ್ಕೆ ಸ್ತೋತ್ರ. ಅವರು ದೇವ ಮಂಜೂಷವನ್ನು ತಂದು ದಾವೀದನು ಅದಕ್ಕೋಸ್ಕರ ಹಾಕಿಸಿದ ಗುಡಾರದಲ್ಲಿಟ್ಟು ದೇವರಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಂಜೂಷ ಅಂದರೆ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ, ದೇವರ 10 ದಶಾಜ್ಞೆಗಳು. ಅದನ್ನು ದೇವಾಲಯದಲ್ಲಿ ತಂದಿಟ್ಟು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದರು. ಆದರೆ ಯೇಸು ಸ್ವಾಮಿಗೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವಿದ್ದೇವೆ. ಶಿಲುಬೆಯ ಮೇಲೆ ಇಡೀ ಲೋಕದ ಪಾಪಗಳಿಗಾಗಿ ರಕ್ತವನ್ನು ಸುರಿಸಿದ ಮೇಲೆ ಅಲ್ಲಿ ಸರ್ವಾಂಗ ಹೋಮ ಯಜ್ಞ ಎಲ್ಲ ನಿಂತು ಹೋಯಿತು. ಒಂದೇ ಸಲ ಎಲ್ಲವನ್ನ ನೀಗಿಸಿದರು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸುವುದರ ಮೂಲಕ. ಈಗ 10 ದಶಾಜ್ಞೆಗಳ ಮುಂದೆ ಮಂಜೂಷ ಅಂದರೆ 10 ದಶಾಜ್ಞೆಗಳನ್ನು ಇಟ್ಟುಕೊಂಡು ಅದರ ಮುಂದೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸುವಂಥದ್ದು, ಪಶ್ಚಾತ್ತಾಪ ಪಡಿಸುವಂಥದ್ದು ಇದುವೇ ಆಗಿದೆ ನಮ್ಮ ಸರ್ವಾಂಗ ಹೋಮ. ಆ ರೀತಿ ನಾವು ಮಾಡಲೇಬೇಕು. ದೇವಾಲಯದಲ್ಲಾಗಲಿ ನಮ್ಮ ಮನೆಗಳಲ್ಲಾಗಲಿ 10 ದಶಾಜ್ಞೆಗಳು ಇರಲೇಬೇಕು ಅಂತ ಇದರ ಅರ್ಥ. 2ನೇ ವಚನ. ಆ ಯಜ್ಞಗಳು ಹೋಮಗಳು ಸಮರ್ಪಣೆಯಾದ ನಂತರ ದಾವೀದನು ಇಸ್ರಾಯೇಲರನ್ನು ಯೆಹೋವನ ಹೆಸರಿನಿಂದ ಆಶೀರ್ವದಿಸಿ ಅವರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ 1 ರೊಟ್ಟಿಯನ್ನು, 1 ತುಂಡು ಮಾಂಸವನ್ನು, ದ್ರಾಕ್ಷೆ ಹಣ್ಣಿನ 1 ಗೊಂಚಲನ್ನು ಕೊಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಯಜ್ಞ ಅರ್ಪಿಸಿದ ಮೇಲೆ, ಪಾಪ ಪರಿಹಾರ ಪಶ್ಚಾತ್ತಾಪ ಆದ ಮೇಲೆ, ಪ್ರಾರ್ಥನೆ ಮಾಡಿದ ಮೇಲೆ ನೋಡಿ ಅಲ್ಲಿ ಏನಾಗಿದೆ. ದಾವೀದ ಅವರಿಗೆ ಇಸ್ರಾಯೇಲರಿಗೆ ಏನು ಕೊಟ್ಟ? ಪ್ರತಿಯೊಂದು ಗಂಡಸಿಗೂ ಹೆಂಗಸಿಗೂ 1 ರೊಟ್ಟಿಯನ್ನು, 1 ತುಂಡು ಮಾಂಸವನ್ನು, ದ್ರಾಕ್ಷೆ ಹಣ್ಣಿನ 1 ಗೊಂಚಲನ್ನು ಕೊಡಿಸಿದನು. ಯಾರಿಗೆ? ದೇವರಿಂದ ಆಯ್ಕೆಗೊಂಡಂಥವರಿಗೆ. ಆಗ ಇದರ ಅರ್ಥ ಏನಪ್ಪ ಅಂದರೆ ರೊಟ್ಟಿ ದೇವರ ಮಾಂಸವಾಗಿದೆ. ದ್ರಾಕ್ಷಿ ಹಣ್ಣಿನ 1 ಗೊಂಚಲು ಅಂದರೆ ದ್ರಾಕ್ಷಾ ರಸವಾಗಿದೆ. 1 ತುಂಡು ಮಾಂಸವನ್ನು ಅಂದರೆ ಯಜ್ಞದ ಮಾಂಸ ಅಂದರೆ ಅದೀಗ ರೊಟ್ಟಿಯಾಗಿದೆ. ಇದನ್ನು ಪ್ರತಿಯೊಬ್ಬರಿಗೂ ಕೊಟ್ಟನು. ಅಂದರೆ ಅದುವೇ ಇವತ್ತು ಏನಾಗಿದೆ ಇಲ್ಲಿ ಕರ್ತರ ಭೋಜನ ಎಂಬುದಾಗಿ ಇದುವೇ ಆಗಿದೆ. ದಾವೀದರಸರು ಅಲ್ಲಿ ದೇವರಿಂದ ಆಯ್ಕೆಗೊಂಡವರಿಗೆ ಅದನ್ನು ಕೊಟ್ಟನು. ಹಾಗೆ ಇದರ ಅರ್ಥ ಆಗ ನಾವು ಏನು ಮಾಡಬೇಕು? ಆರಾಧಿಸಿದ ನಂತರ ಪಶ್ಚಾತ್ತಾಪ ಪಟ್ಟ ಮೇಲೆ ಇದನ್ನು ಕೂಡ ಪ್ರತಿಯೊಬ್ಬರು ತೆಗೆದುಕೊಳ್ಳಬೇಕು ಅಂತ ಇದರ ಅರ್ಥ. ಅಂದರೆ ಅಂತ ಪರಿಶುದ್ಧರಾದವರು. ಆದರೆ ಇದನ್ನು ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಪೊಸ್ತಲ ಪೌಲರು ಹೇಳ್ತಾರೆ, ಇದನ್ನು ಸರಿಯಾಗಿದ್ದರೆ ಮಾತ್ರ ಇದನ್ನು ತಗೊಳ್ಳಿ, ಇಲ್ಲರೆ ಅನೇಕರು ಬಲಹೀನರು, ರೋಗಿಗಳು ಸತ್ತು ಕೂಡ ಹೋಗಿದ್ದಾರೆ. ಯಾವುದರಿಂದ? ಈ ಕರ್ತರ ಭೋಜನದಿಂದಾಗಿ ಎಂಬುದಾಗಿ. ಹಾಗೆ ಪರಿಶುದ್ಧರಾದರೆ ಮಾತ್ರ ತಗೊಳ್ಬೇಕು. ಕೊಡೋರು ಕೂಡ ಪರಿಶುದ್ಧರಾದರೆ ಮಾತ್ರ ಕೊಡಬೇಕು. ಇಲ್ಲದಿದ್ದರೆ ಕೊಡಕ್ಕೆ ಹೋಗಲೂಬಾರದು, ತೆಗೆದುಕೊಳ್ಳು ಹೋಗಲೂಬಾರದು. ಕಾರಣ ಯಾಕೋಬನು ಹೇಳಿದ್ದಾನೆ, ಎಲ್ಲ ಆಜ್ಞೆಗಳಿಗೂ ವಿಧೇಯರಾಗ್ಬೋದು, ಒಂದರಲ್ಲಿ ತಪ್ಪಿ ಹೋದರೆ ಅಲ್ಲಿ ಅವರಿಗೆ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ, ಪರಿಶುದ್ಧರಾಗಲು ಕೂಡ ಸಾಧ್ಯವಿಲ್ಲ ಎಂಬುದಾಗಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೊಟ್ಟಿದ್ದು ಎಲ್ಲಿ? ಇದು ದಾವೀದರಸರು ಕೂಡ ಕೊಟ್ಟಿದ್ದು. ಆದರೆ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನೋಡುವಾಗ
ಮೆಲ್ಕಿಸದೇಕ ಅರಸನು ಅಬ್ರಹಾಮನಿಗೆ ಮಾತ್ರ ಕೊಟ್ಟ ಹೊರತು ಬೇರೆ ಯಾರಿಗೂ ಅಲ್ಲಿ ದ್ರಾಕ್ಷಾರಸ ರೊಟ್ಟಿಯನ್ನು ಕೊಡಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸ್ವಾಮಿ 12 ಮಂದಿ ಶಿಷ್ಯರಿಗೆ ಕೊಟ್ಟಿದ್ದು ಹೊರತು ಬೇರೆ ಒಂದು ಸ್ತ್ರೀ ಕೂಡ ಅಲ್ಲಿ ಕೊಡಲಿಲ್ಲ. ಆಗ ಸ್ತ್ರೀಯರಿಗೆ ಆಶೀರ್ವಾದ ಇದೆಯೋ ಇದೆ, ಅದರಲ್ಲಿ ಸ್ವಲ್ಪ ತಿದ್ದುಪಡಿಯಾಗಿದೆ. ಇದು ಏನಪ್ಪ ಅಂದರೆ ಪುರುಷರಿಗೆ ಮಾತ್ರ ಇದು ದ್ರಾಕ್ಷಾರಸ ರೊಟ್ಟಿಯನ್ನು ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಈಗ 8ರಿಂದ 1 ಪೂರ್ವ 16ನೇ ಅಧ್ಯಾಯ 8ರಿಂದ ನಾವು ಓದಿಕೊಳ್ಳೋಣ. ಅಲ್ಲಿ ಏನಪ್ಪ ಅಂದರೆ ಮಂಜೂಷದ ಮುಂದೆ ಹಾಡಬೇಕಾದ ಕೀರ್ತನೆ. ದಾವೀದರಸರು ಏನು ಮಾಡಿದರು, ಮಂಜೂಷವನ್ನು ದೇವಾಲಯದಲ್ಲಿ ಇಟ್ಟು ಹಾಡಿ ದೇವರನ್ನು ಹೊಗಳಿದರು. ಹಾಗೆ ನಾವು ಕೂಡ ಇವತ್ತು ಹಾಡಿನ ಮೂಲಕ ಮಂಜೂಷದ ಮುಂದೆ ದೇವರನ್ನ ಮಹಿಮೆಗೊಳಿಸಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ಹಾಡುಗಳು ಮಾತ್ರ. ಮತ್ತೆ ಬೇರೆ ಇವತ್ತು ದುಡ್ಡಿಗಾಗಿ ಏನೇನೋ ಹಾಡಿಕೊಂಡು ಚಿಕ್ಕ ಚಿಕ್ಕ ಬುಕ್ಕುಗಳನ್ನು ಮಾಡಿಕೊಂಡು ಮಾರಾಟ ಮಾಡಿ ಅದರಿಂದಲೂ ಹಣ ಸಂಪಾದನೆ ಮಾಡೋಕ್ಕೆ ಹೊರಟಿದ್ದಾರೆ. ಅದನ್ನೊಂದು ವ್ಯಾಪಾರನಾಗಿ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಧರ್ಮಗಳಲ್ಲಿಯೂ, ಎಲ್ಲ ಧರ್ಮಗಳಲ್ಲಿಯೂ ಕೂಡ ನೋಡುವಾಗ. ಆದರೆ ಸರಿಯಾಗಿ ದೇವರ ವಾಕ್ಯಗಳಿಗೆ ಸಂಬಂಧಪಟ್ಟಂತ ಹಾಡನ್ನು ಮಾತ್ರ ಹಾಡಿ ನಾವು ದೇವರನ್ನ ಹೊಗಳಬೇಕು. ಮತ್ತೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಯೋಚನೆ ಮಾಡಿಕೊಂಡು ಅದರ ಮೂಲಕ ಕೂಡ ನಮಗೆ ದೇವರ ವರ ಇದ್ದರೆ ಆ ರೀತಿಯಲ್ಲಿ ಹಾಡಿ ದೇವರನ್ನ ಹೊಗಳಬಹುದು. ಇದು ದಾವೀದ ಅರಸರು ಅದೇ ರೀತಿ ಹಾಡಿದ್ದೇನೆಂದರೆ 1 ಪೂರ್ವ ಕಾಲವೃತ್ತಾಂತ 16ನೇ ಅಧ್ಯಾಯ 8ನೇ ವಚನದಿಂದ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ದೇವರಿಗೆ ಏನು ಮಾಡಿದ್ರು, ನಮ್ಮ ಜೀವಿತದಲ್ಲಿ ಮಾಡಿದಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು. ಈಗ ಒಬ್ಬರು ನಮಗೆ ಉಪಕಾರ ಮಾಡಿದರೆ ಒಳ್ಳೆ ತಿಳಿದವರು ಏನು ಮಾಡ್ತಾರೆ, ತುಂಬ ಸಂತೋಷ ಆಯ್ತಪ್ಪ ನೀವು ಧನ್ಯವಾದ ಸಲ್ಲಿಸ್ತಾರೆ, ಅಥವಾ ಕೃತಜ್ಞತೆ ಹೇಳ್ತಾರೆ, ಅಥವಾ ಟ್ಯಾಂಕ್ಸ್ ಹೇಳ್ತಾರೆ, ಅಥವಾ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಹಾಗೆ ಇವತ್ತು ಏನು ಮಾಡ್ತಾರೆ, ದೇವರಿಂದ ಉಪಕಾರವನ್ನು ಪಡೆದ ಮೇಲೆ ದೇವರಿಂದ ಸ್ತೋತ್ರ ಸಲ್ಲಿಸುವುದಿಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಮಹಾ ತಪ್ಪು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಣಿಯಾಗಿ ದೇವರಿಗೆ ಟ್ಯಾಂಕ್ಸ್ ಹೇಳಬೇಕು, ಮರಿಬಾರ್ದು. ಇತರ ಮನುಷ್ಯರು ಕೂಡ ನಮಗೆ ಉಪಕಾರ ಮಾಡಿದ ಮೇಲೆ ಒಂದು ಟ್ಯಾಂಕ್ಸ್ ಹೇಳಲೇಬೇಕು. ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಆತ ದೇವರ ಹೆಸರಿನ ಮಹತ್ವ ನೋಡಿ, ಈ ದೇವರ ಹೆಸರಿನಲ್ಲಿ ಇಂಥ ಒಂದು ಉಪಕಾರವಿದೆ, ಈ ನಾಮ ನನ್ನನ್ನು ರಕ್ಷಿಸಿತು ಎಂಬುದಾಗಿ ದೇವರ ನಾಮದ ಮಹತ್ವ. ಉದಾಹರಣೆಗೆ ಈಗ ಯೇಸು ಅಂತ ಹೇಳ್ಬೋದು, ಯೆಹೋವ ಅಂತ ಹೇಳ್ಬೋದು, ಸರ್ವೇಶ್ವರ ಅಂತ ಹೇಳ್ಬೋದು, ಪರಮೇಶ್ವರ ಅಂತ ಹೇಳ್ಬೋದು, ಶ್ರೀನಿವಾಸ ಅಂತ ಹೇಳ್ಬೋದು, ಭಗವಂತ ಅಂತ ಹೇಳ್ಬೋದು, ಪರಮಾತ್ಮ ಅಂತ ಹೇಳ್ಬೋದು. ಇದೆಲ್ಲವೂ ಬೈಬಲಿನಲ್ಲಿ ಇರುವ ವಿಷಯ. ನಮ್ಮ ವೇದಗಳಲ್ಲಿ ಅದರಲ್ಲೂ ಸರ್ವೇಶ್ವರ ಅಂತಿದೆ, ಪರಮೇಶ್ವರ ಅಂತಿದೆ, ಜಗದೀಶ್ವರ ಅಂತಿದೆ, ಶ್ರೀಮನ್ನಾರಾಯಣ ಅಂತಿದೆ, ಪರಮಾತ್ಮ ಇದೆ, ಭಗವಂತ ಇದೆ, ಸಾಕ್ಷಾತ್ ಪರಬ್ರಹ್ಮ ಇದೆ, ಶ್ರೀಕೃಷ್ಣ ಪರಮಾತ್ಮ ಅಂತ ಇದೆ. ಇದು ವೇದಗಳಲ್ಲಿ ಇರುವಂಥದ್ದು. ಕುರಾನಲ್ಲಿ ಅಲ್ಲಾಹ್ ಅಕ್ಬರ್ ಅಂತ ಅಲ್ಲಾಹ್ ಅಂತ ಒಂದೇ ಒಂದು ಮಾತಿದೆ. ಈಸಾ ಮಸೀಹ ಅಂತ ಹೇಳುವಂಥ ಒಂದು ಹೆಸರು ಕೂಡ ಇದೆ. ಇದೆಲ್ಲ ದೇವರನ್ನು ಏನು ಮಾಡುವಂಥದ್ದು, ನಾವು ಮಹತ್ವವನ್ನು ವರ್ಣಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ದೇವರ ಪರವಾಗಿ ಸಾಕ್ಷಿ ಹೇಳಬೇಕು. ಅವರವರು ಅದದು ಗ್ರಂಥದ ಮೂಲಕ ಸಾಕ್ಷಿ ಹೇಳಬೇಕು. ನನ್ನ ಜೀವಿತದಲ್ಲಿ ದೇವರು ಈ ರೀತಿ ಉಪಕಾರ ಮಾಡಿದ್ದರೆ, ನಾನು ಹೀಗಿದ್ದೆ ಈ ರೀತಿ ಆಯಿತು ಅಂತ ಹೇಳುವಂಥದ್ದನ್ನು ನಾವು ಪ್ರಸಿದ್ಧಪಡಿಸಬೇಕು. ಆಯಾಯ ಜನಾಂಗಗಳು ಅದದು ಗ್ರಂಥಗಳ ಪ್ರಕಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಕೆಲವರು ಸಾಕ್ಷಿಗಳಿದ್ದ ಹಾಗೆ ಮುಚ್ಚಿಟ್ಟು ಬಿಡ್ತಾರೆ, ಅದು ಯಾವಾಗಲೂ ತಪ್ಪು. ಯೇಸು ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ದೀಪವನ್ನು ಹಚ್ಚಿ ಕೆಳಗೆ ಇಡುವುದಲ್ಲ, ಮುಚ್ಚಿಡುವುದಲ್ಲ, ಬೆಟ್ಟದ ಮೇಲೆ ಕಂಬದ ಮೇಲೆ ಇಡಬೇಕು ಅದನ್ನ ಅಂತೇಳಿ. ಅಂದರೆ ಎಲ್ಲರಿಗೂ ಬೆಳಕು ಕಾಣಬೇಕು ಕತ್ತಲಲ್ಲಿ ಇರುವವರಿಗೆ ಅಂತ. ಹಾಗೆ ಅರ್ಥ ನಮ್ಮನ್ನು ಕೂಡ ಕತ್ತಲೆಯಿಂದ ಮಹಾಪಾಪದಿಂದ ದೇವರು ಬಿಡುಗಡೆ ಮಾಡಿದ್ದರೆ ನಾವು ಇತರರಿಗೆ ದೇವರ ಪರವಾಗಿ ಸಾಕ್ಷಿ ಉಳಿಯಬೇಕು, ಅವರಿಗೂ ದೇವರ ಒಂದು ಆಶೀರ್ವಾದವನ್ನು ತಿಳಿಸಬೇಕು, ಅವರನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡಬೇಕು. ಇವತ್ತು ಕತ್ತಲು ಕೋಣೆಯಲ್ಲಿ ಕರೆಂಟ್ ಇಲ್ಲದೆ ಹೋದರೆ ಕರೆಂಟ್ ಬಂದಾಗ ಲೈಟ್ ಬೆಳಕು ಬಂದು ಯಾವ ರೀತಿ ಕತ್ತಲೆಯನ್ನು ಓಡಿಸಿತ್ತೋ, ನಮಗೆ ಬೆಳಕನ್ನು ಕೊಡ್ತೋ, ಹಾಗೆ ನಾವು ದೇವರ ಬೆಳಕನ್ನು ಇತರರಿಗೆ ಕೊಡೋರಾಗಿರಬೇಕು. ಇಡೀ ಲೋಕದಲ್ಲಿ ರಾತ್ರಿ ಕತ್ತಲೆ, ಬೆಳಗಿನ ಕಾಲದಲ್ಲಿ ಸೂರ್ಯ ಉದಯ ಆಗ್ತಲೇ ಬಂದು ಸ್ವಲ್ಪ 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 ಅಂತ ಬಂದು ಇಡೀ ಭೂಮಿಗೆ ಬೆಳಕನ್ನು ಕೊಡ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದೇ ಪ್ರಕಾರ ನಾವು ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಇತರರನ್ನು ಕೂಡ
ಕೂಡ ಪಾಪದಿಂದ ಬಿಡಿಸಲು ಪ್ರಯತ್ನ ಮಾಡಬೇಕು, ದೇವರ ಪರವಾಗಿ ಸಾಕ್ಷಿ ಹೇಳಬೇಕು ಅಂತ ಇದರ ಅರ್ಥವಾಗಿದೆ. 9ನೇ ವಚನ, 1 ಪೂರ್ವಕಾಲ ವೃತ್ತಾಂತ 16:9. ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಆತನ ದೇವರ ನಾಮವನ್ನು ಮಹತ್ವಪಡಿಸಬೇಕು, ಕೀರ್ತಿಸಬೇಕು. ಭಜಿಸಿರಿ ಅಂದರೆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಜೇನು ತುಪ್ಪ ಎಷ್ಟು ಸಿಹಿಯಾಗಿರ್ತದೆ ನಾವು ತಿನ್ನುವಾಗ, ಹಾಗೆ ಅದೇ ರೀತಿ ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಅರಿಯಬೇಕು, ತಿನ್ನಬೇಕು ಅಂದರೆ ತಿಳ್ಕೊಳ್ಬೇಕು, ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ನೋಡಿ, ನಾವು ಸುಮ್ಮನೆ ಇರೋದಲ್ಲ, ಅಯ್ಯೋ ನನ್ನ ಜೀವಿತದಲ್ಲಿ ನಾನು ಈ ರೀತಿ ಆಗಿದ್ದೆ, ಅಥವಾ ನನ್ನ ತಂದೆ ತಾಯಿ, ನಮ್ಮ ಬಂಧು ಬಳಗ, ನಮ್ಮ ಸಂಸಾರವೇ ಈ ರೀತಿಯಾಗಿತ್ತು, ಆದರೆ ದೇವರು ನನ್ನನ್ನು ಬಿಡಿಸಿದ್ರಲ್ಲಪ್ಪ ಯಾವ ರೀತಿಯಲ್ಲಿ ಅಂತೇಳಿ ನಾವು ದೇವರ ಉಪಕಾರಗಳನ್ನು ನೆನೆಸಬೇಕು, ಧ್ಯಾನ ಇಡಬೇಕು. ಯಾವಾಗಲೂ ದೇವರ ಉಪಕಾರಗಳನ್ನು ಮರಿಬಾರದು ಅಂತ ಇದರ ಅರ್ಥ. 10ನೇ ವಾಕ್ಯ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ನೋಡಿ, ಯಾವಾಗ ನಾವು ಸಂತೋಷ ಪಡಬೇಕು, ಈ ನಾಮವೇ ನನ್ನನ್ನು ಬಿಡುಗಡೆ ಮಾಡಿತ್ತು. ಈಗಾಗಲೇ ಹೇಳಿದ ಹಾಗೆ ಬೇರೆ ಭೂಲೋಕದ ದೇವರುಗಳು ಅಲ್ಲವೇ ಅಲ್ಲ. ಒಂದೊಂದು ಗ್ರಂಥದಲ್ಲಿ ನಾನಾ ಥರದ ಹೆಸರುಗಳಿವೆ. ಇವತ್ತು ಆಗಲೇ ಹೇಳಿದ ಹಾಗೆ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಪುರಾಣಗಳಿರ್ಬೋದು, ಇವೆಲ್ಲವೂ ಸತ್ಯ ದೇವರಿಗೆ, ಸರ್ವ ಸೃಷ್ಟಿಕರ್ತರಾದ ಸತ್ಯ ದೇವರಿಗೆ ಸಂಬಂಧಪಟ್ಟವು. ಆಗ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ಆತನ ಪರಿಶುದ್ಧ ನಾಮದಲ್ಲಿ ನಾವು ಹಿಗ್ಗಬೇಕು. ಯಾವುದೇ ವಿಗ್ರಹಗಳು, ಮಾನವರು ಮಾಯಾ ಮಂತ್ರದಿಂದ ನಮಗೆ ಬಿಡುಗಡೆಯಾಗಲಿಲ್ಲ. ನಮಗೆ ಈ ನಾಮದಲ್ಲಿ ಬಿಡುಗಡೆಯಾಯಿತು ಎಂಬುದಾಗಿ ಆ ನಾಮ ನಮಗೆ ಏನು ತಿಳಿಸುತ್ತೋ ಸರಿಯಾದ ಗ್ರಂಥಗಳು, ಅದರ ಮೂಲಕವೇ ಜೀವಿಸಬೇಕು ಹೊರತು ಮನುಷ್ಯರಲ್ಲಿ ಭರವಸೆ ಇಡುವುದಲ್ಲ. ಅವರು ಯಾವ ರೀತಿ ಇರ್ಬೋದು, ಹೇಗೆ ಇರ್ಬೋದು, ಯಾವ ಥರದ ಬಟ್ಟೆ ಹಾಕಿರ್ಬೋದು, ಯಾವ ಥರದ ಗಂಧ ಅಥವಾ ಅರಿಶಿಣ ಕುಂಕುಮನ ಮೈಗಿಡಿ ಮೆತ್ತಿಕೊಳ್ಳಬಹುದು, ಅಂಟಿಸಿಕೊಳ್ಳಬಹುದು, ಇದೆಲ್ಲ ಬೇಡವೇ ಬೇಡ. ಯಾವ ಥರದ ಬಟ್ಟೆ ಕೂಡ ಹಾಕಬಹುದು, ಯಾವ ಥರದ ದೊಡ್ಡ ದೊಡ್ಡ ಗುಡಿ ಗೋಪುರಗಳನ್ನು ಕಟ್ಟಬಹುದು. ಇದೆಲ್ಲ ದೇವರು ಒಂದಲ್ಲ ಒಂದು ದಿವಸ ಸರ್ವನಾಶ ಮಾಡವನಾಗಿದ್ದಾನೆ. ಈಗಾಗಲೇ ಅಲ್ಲಲ್ಲಿ ಜಲಪ್ರಳಯ, ಬೆಟ್ಟವು ಜಡಿಯೋದು, ಸುನಾಮಿ, ಬೆಂಕಿ ಬೀಳೋದು, ಇದರಿಂದಾಗಿ ಅನೇಕ ಜನಾಂಗಗಳ ಮುಖಾಂತರ ಕೂಡ ಇವತ್ತು ನೋಡಿ, ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಏನಾಯಿತು, ಆ ಗುಡಿ ಈ ಗುಡಿ ಅಂತ ಹೇಳ್ಕೊಳ್ಳೋದನ್ನ ಮುಸ್ಲಿಮ್ಸರ ಕೈಯಲ್ಲಿ ದೇವರು ಸಂಪೂರ್ಣವಾಗಿ ನಾಶ ಮಾಡಿಸ್ತಾ ಇದ್ದಾರೆ. ಮುಂದೆ ಬರುವುದು ಕೂಡ ಇದುವೇ. ಕಾರಣ, ದೇವರಿಗೆ ಯಾವುದೇ ದೇವಾಲಯ ಬೇಕಾಗಿಲ್ಲ, ನಿನ್ನ ದೇಹವೇ ದೇವಾಲಯ ಅಂತ ಹೇಳಿದ್ದು. ಅದರ ವಿಚಾರಗಳು ಬಹಳ ಇವೆ, ಅದು ಬೇಡ. ಆತನ ಪರಿಶುದ್ಧ ನಾಮದಲ್ಲಿ ನಾವು ಹಿಗ್ಗಬೇಕು. ನಮಗೆ ಯಾವ ನಾಮದಲ್ಲಿ ರಕ್ಷಣೆ ಬಂತ, ಇವತ್ತು ಉದಾಹರಣೆಗೆ ಆಗಾಗಲೇ ಹೇಳಿದಾಗೆ ನಾವು ಸರ್ವ ಸೃಷ್ಟಿಕರ್ತರಾದ ದೇವರ ನಾಮವನ್ನು ಮಾತ್ರ ಎತ್ತಿ ಸಂತೋಷ ಪಡಬೇಕು. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ನೋಡಿ, ಯೆಹೋವನ ದರ್ಶನವು ಯಾವಾಗಲೂ ನಾವು ಸಂತೋಷದಿಂದ ಕೋರಬೇಕು. ದೇವರೇ, ನನ್ನೊಂದಿಗೆ ನೀನು ಮಾತನಾಡಪ್ಪ, ದರ್ಶನ ಕೊಡು, ನಿನ್ನ ಪ್ರೀತಿಯಲ್ಲಿ ನಡೆಸು, ನಿನ್ನ ಪ್ರೀತಿಯಲ್ಲಿ ನನಗೆ ದರ್ಶನ ಕೊಡು, ನನ್ನನ್ನು ನೋಡಬೇಕು ನೀನು ಅಂತೇಳಿ ನಾವು ಏನು ಮಾಡಬೇಕು, ಸಂತೋಷದಿಂದ ಹರ್ಷ ಮಾಡಬೇಕು. ನನ್ನ ಸಹೋದರ ಸಹೋದರಿ, ನನ್ನ ಜೀವಿತದಲ್ಲಿ ಹಿಂದೆ ಹೇಳಿದ ಹಾಗೆ 1995ನೇ ಇಸವಿ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಕೇರಳಕ್ಕೆ ದೇವರು ನನ್ನನ್ನು ಇತರರ ಮೂಲಕ ಕಳಿಸಿದಾಗ ಮೊದಲಲ್ಲಿ ನನಗೆ ದರ್ಶನವಾಗಿದ್ದು ಲೂಕ 23ನೇ ಅಧ್ಯಾಯ 39ರಿಂದ 43ರವರೆಗೆ ಓದುವಾಗ ಅಲ್ಲಿ ಯೇಸು ಸ್ವಾಮಿ ಮತ್ತೆರಡು ಕಳ್ಳರನ್ನ ಶಿಲುಬೆಗೇರಿಸಿದ್ರು. ಆಮೇಲೆ ಗೊತ್ತಾಯಿತು. ಮೊದಲು ನನಗೆ ಅಲ್ಲಿ ದರ್ಶನ ಅಂದರೆ ಅವತ್ತು ರಾತ್ರಿ ನಾನು ಹೋಗಿ ಅಲ್ಲಿ ರೂಮಲ್ಲಿ ಒಂದು ದೊಡ್ಡ ಹಾಲಲ್ಲಿ ಮಲಗಿದಾಗ, ಇದನ್ನು ಹಿಂದೆ ಹೇಳಿದ್ದೇನೆ, ಮತ್ತೊಂದು ಸಲ ನಿಮ್ಮ ಜ್ಞಾಪಕಕ್ಕೂ ತರ್ತಾ ಇದ್ದೇನೆ. 3 ಜನ ಕನಸಿನಲ್ಲಿ ಶಿಲುಬೆ ಹೊತ್ಕೊಂಡು ನಿಂತಿದ್ದಾರೆ, ಮಧ್ಯದಲ್ಲಿರುವವರ ಹಿಂದೆ ನಾನಿದ್ದೇನೆ. ಅದು ಏನು ಗೊತ್ತಾಗಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯಿತು, ಯೇಸು ಸ್ವಾಮಿ ಹಿಂದೆ ಆಗಲೇ ನಾನಿದ್ದೇನೆ, ನನ್ನನ್ನು ಯೇಸು ಸ್ವಾಮಿ ರಕ್ಷಣೆ ಕೊಟ್ಟು ನನ್ನನ್ನು ಪಾಪಗಳಿಂದ ಬಿಡಿಸಿದರು ಎಂಬುದಾಗಿ, ಆಗಲೇ ನನ್ನ ಮೇಲೆ ಪ್ರೀತಿ ತೋರಿದ್ದಾರೆ ಎಂಬುದಾಗಿ ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ಅದರ ಮೇಲೆ ನಾನಾ ರೀತಿಯ ದರ್ಶನ ಆಗಿದೆ. ಕೊರೋನಾ ಬಂದಾಗಲೂ ನನಗೆ ತಿಳಿಸಿದ್ದಾರೆ, ಹೋದಾಗಲೂ ನನಗೆ ತಿಳಿಸಿದ್ದಾರೆ, ನಾನಾ ರೀತಿಯಲ್ಲಿ ದರ್ಶನ ಕೊಟ್ಟು ಮಾತನಾಡಿದ್ದಾರೆ. ಅದು ಇತರರ ವಿಷಯದಲ್ಲಿ ಕೂಡ ದರ್ಶನವನ್ನು ಕೊಟ್ಟಿದ್ದಾರೆ. ಆಗ ನಮ್ಮ ಹೃದಯವು ಹರ್ಷಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 11ನೇ ವಚನ,
ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರ ಬಲ ಎಷ್ಟರ ಮಟ್ಟಿಗೆ ಇದೆ. ನಮ್ಮನ್ನು ನಮ್ಮ ವಿರೋಧಿಗಳಿಗೆ ವಿರೋಧಿಗಳಾಗಿ ನಮ್ಮ ಪರವಾಗಿ ಯುದ್ಧ ಮಾಡುವವರು ದೇವರಾಗಿದ್ದಾರೆ. ಅವರಿಗೆ ಬರುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ಕೀರ್ತನೆ 112 ಓದುವ ಪ್ರಕಾರ ಸರಿಯಾದ ಭರವಸೆ ಇಟ್ಟು ನಾವು ದೇವರಲ್ಲಿ ಜೀವಿಸುವುದಾದರೆ, ನಮ್ಮ ನಂಬಿಕೆ ಪೂರ್ಣ ಪ್ರೀತಿ ಪ್ರಾಣದಿಂದ ಶಕ್ತಿಯಿಂದ ನಾವು ದೇವರನ್ನು ಆರಾಧಿಸುವುದಾದರೆ ನಾವು ಆತನ ಬಲವನ್ನು ಆಶ್ರಯಿಸಬೇಕು. ದೇವರೇ, ನನಗೆ ಈ ರೀತಿ ನನಗೆ ರಕ್ಷಣೆ ಕೊಡಪ್ಪ ಅಂತ ಕೀರ್ತನೆ 91 ರಕ್ಷಣೆಯ ವಾಗ್ದಾನ. ಆ ರೀತಿಯಲ್ಲಿ ದೇವರು ಆದುಕೊಂಡವರನ್ನು ಖಂಡಿತವಾಗಿಯೂ ದೇವರ ಮೇಲೆ ಸರಿಯಾಗಿ ಭರವಸೆ ಇಟ್ಟವರನ್ನು ದೇವರು ನಡೆಸುವವರಾಗಿದ್ದಾರೆ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಪ್ರತಿನಿತ್ಯ ನಾವು ದರ್ಶನಕ್ಕಾಗಿ ಬೇಡಬೇಕು. ಇದು ನನ್ನ ಜೀವಿತದಲ್ಲಿ ಕೂಡ ಮೊಳಗಕ್ಕೆ ಹೋಗುವ ಕೊನೆಯ ಪ್ರಾರ್ಥನೆ. ದೇವರೇ, ನನ್ನೊಂದಿಗೆ ನೀನು ಮಾತನಾಡು, ದರ್ಶನ ಕೊಡು, ನಿನ್ನ ವಾಣಿ ಕೇಳಿಸಲಿ ಅಪ್ಪ. ದೇವಾ, ರಾತ್ರಿ ನನಗೆ ನಾಳೆ ಬೆಳಿಗ್ಗೆ ಎದ್ದು ನೀನು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು, ಸಂದೇಶವನ್ನು ಕೂಡ ಸಾರಬೇಕು. ನಾಳೆ ಕೂಡ ನಿನ್ನ ಪ್ರೀತಿಯಲ್ಲಿ ನಡೆಸೆಂಬುದಾಗಿ ಪ್ರಾರ್ಥನೆ ಮಾಡಿ ನಾವು ಮೊಳಗಬೇಕಾಗಿದೆ. ಅದಕ್ಕಾಗಿ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ. ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬ ವಂಶದವರೇ, ಆತನ ಅದ್ಭುತದ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆತನ ಸೇವಕರಾದ ಇಸ್ರಾಯೇಲ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ. ದಾವೀದ ಅರಸರು ಹೇಳ್ತಾ ಇದ್ದಾರೆ, ಇಸ್ರಾಯೇಲರೇ, ಅವರ ಸಂತತಿಯವರೇ. 13ನೇ ವಚನ ಓದುವಾಗ, ಆತನು ನಿಮ್ಮ ಜೀವಿತದಲ್ಲಿ ಮಾಡಿದ ಮಹಾ ಅದ್ಭುತ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಕಾನಾನ್ ದೇಶದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದಿದ್ದಾಗ ಅಲ್ಲಿಂದ ಜೋಸೆಫರನ್ನು ಇಸ್ರಾಯೇಲ್ ಸಂತಾನ ಯಾಕೋಬನ 11ನೇ ಮಗನನ್ನ ಐಗುಪ್ತ ದೇಶಕ್ಕೆ ಕಳಿಸಿಕೊಟ್ರು. ಅಲ್ಲಿ ಅವರ ವಿಷಯಗಳು ಬಹಳವಾಗಿವೆ. ಅಲ್ಲಿ 420 ವರ್ಷ ಅವರು 430 ವರ್ಷ ಜೀತದಾಳಗಳಾಗಿದ್ದರು. ಅಲ್ಲಿಂದ ಅವರನ್ನು ಐಶ್ವರ್ಯವಂತರನ್ನಾಗಿ ಮಾಡಿದರು. ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದರು. ಆಮೇಲೆ ಅವರಿಗೆ ವಿರೋಧವಾದ ಐಗುಪ್ತ ದೇಶದವರನ್ನು ಸಮುದ್ರದಲ್ಲಿ ಮುಚ್ಚಿಸಿದರು. ಇವರನ್ನು ಸಮುದ್ರ ದಾಟಿಸಿದರು. ನಾನಾ ರೀತಿಯಲ್ಲಿ ನೋಡಿ ಯಾವ ರೀತಿ ದೇವರು ಅವರನ್ನು ಅದ್ಭುತ ಕಾರ್ಯಗಳಿಂದ ನಡೆಸಿಕೊಂಡ್ರು. ಅವರಿಗೆ ಊಟಕ್ಕೆಲ್ಲ ಅಂತೇಳಿ ಗೊಣಗುಟ್ಟಿದಾಗ ಲಾವಕ್ಕಿ ಮನ್ನವನ್ನು ಕೊಟ್ಟರು. ಬಂಡೆಯೊಳಗಿಂದ ನೀರನ್ನು ಕೂಡ ಕೊಟ್ಟರು. ಎಲ್ಲವನ್ನ ಕೊಟ್ಟು ಸಾಕಿ ಸಲಹಿದರು. ಅದಕ್ಕೆ ದಾವೀದರಸರು ಹೇಳ್ತಾ ಇದ್ದಾರೆ, ಆತನ ಅದ್ಭುತ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿರಿ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ಕೂಡ ಅನೇಕ ರೀತಿಯಿಂದ ಕಷ್ಟ, ಸಂಕಟ, ದುಃಖಗಳಿಂದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನ, ದೆವ್ವ ಹಿಡಿದವರನ್ನ, ರೋಗ ರುಜಿನಗಳಿಂದ ಇತರ ಶತ್ರುಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಿಸ್ತಾ ಬಂದಿದ್ದನ್ನು ನೆನಪಿಗೆ ತಂದುಕೊಳ್ಳಬೇಕು. ಯಾವಾಗಲೂ ದೇವರನ್ನು ಮರೆಯಬಾರದು. ಒಂದು ವೇಳೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ಮರೆತು ಬಿಟ್ಟರೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಬಲ, ನಾನು ಅಂತೇಳಿ ಹೋದರೆ ಖಂಡಿತವಾಗಿ ಹಿಂದೆ ಇದನ್ನು ಬಹಳ ಸಲ ತಿಳಿದುಕೊಂಡಿವೆ, ಬಹಳ ಶಿಕ್ಷೆ ಅನುಭವಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಯಾವಾಗಲೂ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನಮ್ಮ ಜೀವಮಾನ ಇರುವ ಕಾಲವಿಡೀ ಒಂದು ವೇಳೆ ಜ್ಞಾನದ ಕೊರತೆ ಬರಬಹುದು. ಜ್ಞಾನ ಇರುವಷ್ಟು ದಿವಸ ಆದರೂ ಖಂಡಿತವಾಗಿಯೂ ದೇವರನ್ನು ಮರಿಬಾರದು. ದೇವರ ಪರವಾಗಿ ಸಾಕ್ಷಿ ಕೊಡುತ್ತಲೇ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. ದೇವರ ನಮ್ಮ ಅದ್ಭುತ ಕಾರ್ಯಗಳನ್ನು ಮಾಡಿದರೆ ನೆನಪು ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮರೆಯಬಾರದು. 14ನೇ ವಚನ. ಯೆಹೋವನೆಂಬಾತನೇ ನಮ್ಮ ದೇವರು ಯೆಹೋವ. ಯೆಶಾಯ 43:10-13, 48:12 ನೋಡುವಾಗ ನಾನೇ ಯೆಹೋವ, ನಾನೇ ಪರಮಾತ್ಮ ಎಂಬುದಾಗಿ ನೋಡ್ತಾ ಇದ್ದೇವೆ ನಾವು. ಯೆಶಾಯ 7:14, 9:6, ಮತ್ತಾಯ 1:21-23, ಲೂಕ 1:31, 34, 35 ನೋಡುವಾಗ, ಯೋಹಾನ 1:1-3 ನೋಡುವಾಗ, ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ ಯೆಹೋವನೇ ಅಂದರೆ ಪರಮಾತ್ಮ ಭಗವಂತನೇ ಮನುಷ್ಯನ ಅವತಾರವಿತ್ತಿ ಬಂದರು. ಅವರೇ ನಿಜವಾದ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾರ್ಕ 14:61 ನೋಡುವಾಗ, ನಾನೇ ಭಗವಂತನ ಮಗನು ಎಂಬುದಾಗಿ ಪಿಲಾತನ ಅರಸನು ಕೇಳ್ತಾನೆ, ನೀನು ಭಗವಂತನ ಮಗನ ಅಂತ ಕೇಳುವಾಗ ಅಲ್ಲಿ ಯೇಸು ಹೇಳ್ತಾರೆ, ಹೌದು ನಾನೇ ಎಂಬುದಾಗಿ. ಹಾಗೆ ಇನ್ನೊಂದು ಬೈಬಲ್ ಕೂಡ ನೋಡುವಾಗ, ಅಲ್ಲಿ ಪವಿತ್ರ ಗ್ರಂಥ ಕನ್ನಡ ಬೈಬಲ್ ನೋಡುವಾಗ, ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಭಗವಂತ, ನಾನೇ ಪರಮಾತ್ಮ ಅಂತೇಳಿ
ಹಾಗೆ ಹಿಂದಿ ಬೈಬಲಲ್ಲಿ ನಾನೇ ಪರಮೇಶ್ವರ ಅಂತ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನಮ್ಮ ವೇದಗಳನ್ನ, ಪುರಾಣಗಳನ್ನ, ಕುರಾನ್ ಎಲ್ಲ ನೋಡುವಾಗ ಪ್ರತಿಯೊಂದು ಅದರದ್ದು ಭಾಷೆಯಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಬರೆಯಲ್ಪಟ್ಟಿದೆ. ಆದ್ದರಿಂದ ಬೇರೆ ಯಾವ ದೇವರನ್ನು ಕೂಡ ನಾವು ಅವಲಂಬಿಸಬಾರದು, ಹೋಗಬಾರ್ದು. ಮನುಷ್ಯರನ್ನು ಕೂಡ ದೇವರ ಒಂದು ಸ್ಥಳದಲ್ಲಿ ನಾವು ಅವರನ್ನು ಕಾಣಬಾರದು. ಯೆಹೋವನೆಂಬಾತನೆಂದರೆ ಸರ್ವ ಸೃಷ್ಟಿಕರ್ತನಾದ ದೇವರೇ ನಮ್ಮ ದೇವರು. ಆ ದೇವರಲ್ಲಿ ನಾವು ಭರವಸೆ ಇಡಬೇಕು. ಅವರಿಂದಲೇ ನಮಗೆ ರಕ್ಷಣೆ, ಅವರಿಂದಲೇ ಪಾಪದಿಂದ ಬಿಡುಗಡೆ. ಆತನ ನ್ಯಾಯ ವಿಧಿಗಳು ಭೂಲೋಕದಲ್ಲೆಲ್ಲ ಇವೆ. ನೋಡಿ, ಆತನ ನ್ಯಾಯ ವಿಧಿಗಳು ಇಡೀ ಭೂಲೋಕದಲ್ಲಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದರು. ಭೂಮಿಯಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನು, ಭೂಮಿಯ ಕೆಳಗಡೆ ಯಾವುದು ನಮಗೆ ಬೇಕು, ನೀರು, ಬೆಳ್ಳಿ, ಬಂಗಾರ, ಉಕ್ಕು, ಕಬ್ಬಿಣ, ಪ್ರತಿಯೊಂದನ್ನು ಇಟ್ಟರು. ಭೂಮಿಯ ಒಳಗಡೆ ನೀರನ್ನು ಇಟ್ಟರು. ಆಮೇಲೆ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶವನ್ನು ಇಟ್ಟರು. ಆಮೇಲೆ ಗಾಳಿಯನ್ನು ಕೂಡ ಇಟ್ಟರು. ಪ್ರಾಣಿ ಪಕ್ಷಿಯನ್ನು ನೀರಿನ ಒಳಗೆ ಕೂಡ ಇಟ್ಟಿದ್ದಾರೆ. ಭೂಮಿ ಮೇಲೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಮನುಷ್ಯರಿಗಾಗಿ ಗಿಡ, ಮರ, ಹಣ್ಣು, ಹಂಪಲು, ಬಳ್ಳಿಗಳನ್ನು ಸೃಷ್ಟಿ ಮಾಡಿದರು. ನೋಡಿ, ಬೆಳಕಿಗಾಗಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರನನ್ನು ಉಂಟು ಮಾಡಿದರು. ಗಾಳಿಯನ್ನು ಉಂಟು ಮಾಡಿದರು. ಭೂಮಿಯ ಕಡೆಯಿಂದ ಮಳೆಯನ್ನು ಮಂಜುಗಡ್ಡೆಯ ರೂಪವಾಗಿ, ಮೋಡದ ರೂಪವಾಗಿ ತಂದು ಎಲ್ಲಿಗೆ ಬೇಕು ಅಲ್ಲಿ ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಮಾಡ್ತಲೇ ಇದ್ದಾರೆ. ನಮಗೆ ಹಾಗೆ ಭೂಲೋಕದಲ್ಲಿ ಓಡಾಡಲು ಬೇಕಾದಂಥ ಎಲ್ಲ ವಾಹನಗಳು ಭಾಳ ದೂರ ಪ್ರಯಾಣ ಮಾಡಬೇಕಾದ್ರೆ ಇವತ್ತು ಮೇಲೆ ಹಾರಾಡುವಂಥ ವಿಮಾನಗಳನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ಮನುಷ್ಯರಿಂದ ಆಯ್ತಾ? ಖಂಡಿತವಾಗಲೂ ಇಲ್ಲ. ಇದು ಎಲ್ಲವನ್ನ ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇತ್ತು ದೇವರು ಮಾಡಿದ ಕಾರ್ಯಗಳು ಏನಾಗಿವೆ? ಎಲ್ಲ ಭೂಲೋಕದಲ್ಲಿ ಇವೆ ನ್ಯಾಯ ವಿಧಿಗಳು. ನೋಡಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಾನಾ ಥರದ ಶಿಕ್ಷೆ, ಜೈಲು, ಕೋರ್ಟು, ಕಚೇರಿ, ಅಥವಾ ದೊಡ್ಡ ರೋಗಗಳು ಬಂದು ಮನೆಯಲ್ಲಿ ಬಿದ್ದುಕೊಳ್ಬಹುದು, ಅಪಘಾತವಾಗಬಹುದು. ಇದೆಲ್ಲ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಬೆಂಕಿ ಬೀಳ್ಬೋದು, ಬೆಟ್ಟಗುಡ್ಡಗಳು ಜರಿಯೋದು, ಸುನಾಮಿಗಳು, ಚಂಡಮಾರುತಗಳು. ಕಾರಣ ಯಾವುದು? ಯುದ್ಧವಾಗುವಂಥದ್ದು. ಇದೆಲ್ಲ ದೇವರಿಗೆ ಕೆಟ್ಟದಾಗಿ ನಡ್ಕೊಳ್ಳುವಾಗ ದೇವರ ವಾಕ್ಯವನ್ನು ಕೇಳಿ ಶಾಂತಿ ಸಮಾಧಾನದಲ್ಲಿ ಅದರಂತೆ ಹೋದಾಗ ಅಲ್ಲಿ ಆಶೀರ್ವಾದ. ಇದುವೇ ಇಲ್ಲಿ ಹೇಳಿದ್ದು. ಆತನ ನ್ಯಾಯ ವಿಧಿಗಳು ಭೂಲೋಕದಲ್ಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಇದನ್ನು ತಿಳ್ಕೊಂಡು ನಾನು, ನನ್ನದು, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಪ್ರಾಣಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಹೆಂಡತಿಯನ್ನಾಗಿ ಕೊಟ್ಟಿದ್ದಾರೆ. ಆದರೆ ಆ ವಿಚಾರವೇ ಬೇರೆ ಇದೆ. ಪ್ರತಿಯೊಂದು ದೇವರ ಆಶೀರ್ವಾದ ಇಲ್ಲದೆ ಏನು ನಡೆಯುವುದಿಲ್ಲ. ನಮ್ಮಲ್ಲಿ ಗರ್ವ, ಅಹಂಕಾರಗಳು, ನನ್ನದೆಂಬುದು ಇರಬಾರದು. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ನಮಗೆಲ್ಲ ದೇವರು ದಾನವಾಗಿ ಕೊಟ್ಟಿದ್ದಾನೆ ಅಂತಿದಾಗೆ ಸರಿಯಾಗಿದೆ. ಇವತ್ತು ಭೂಲೋಕದಲ್ಲೆಲ್ಲ ನಾವು ಇದನ್ನು ನೋಡ್ಬೋದು. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಕೂಡ ಇದೆ, ಕಣ್ಣಿದ್ದರೂ ನೋಡೋದಿಲ್ಲ, ಕಿವಿದ್ದರೂ ಕೇಳೋದಿಲ್ಲ, ಅವರಿಗೆ ತಿಳುವಳಿಕೆ ಇಲ್ಲ ಎಂಬುದಾಗಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಮತ್ತಾಯನ ಮೂಲಕ ಯೇಸುಸ್ವಾಮಿ ಕೂಡ ಅದನ್ನೇ ಹೇಳಿದ್ದು. ಹೃದಯವು ಕಟ್ಟಿದಾಗಿದೆ, ಕಣ್ಣಿದ್ದರೂ ಕಾಣರು, ಕಿವಿದ್ದರೂ ಕೇಳೋರ ಕಣ್ಣು ಕುರುಡಾಗಿದೆ, ಕಿವಿದು ಕಿವುಡರಾಗಿದ್ದಾರೆ ಎಂಬುದಾಗಿ. ಇದು ಸರಿಯಾಗಿ ದೇವರು ಯಾರನ್ನು ಆರಿಸಿಕೊಂಡ್ರು ಅವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಆದ್ದರಿಂದ ಇವತ್ತು ದೇವರು ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಎಲ್ಲವೂ ಭೂಲೋಕದಲ್ಲಿದೆ. ಇದರಲ್ಲಿ ದೇವರ ಮಹಿಮೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನಮ್ಮ ಒಂದು ಭಯ, ಭಕ್ತಿ, ಮನಸ್ಸು ಸರ್ವ ಸೃಷ್ಟಿಕರ್ತನಾದ ದೇವರಲ್ಲೇ ಇರಬೇಕು. 15ನೇ ವಚನ, ಆತನು 1000 ತಲೆಗಳ ಹೊರಗಿರುವವರಿಗೂ ಮಾಡಿದ ವಾಗ್ದಾನ, ಆತನ ಒಡಂಬಡಿಕೆ, ಇವುಗಳನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳಿರಿ. ನೋಡಿ, 1000 ತಲೆಗಳವರೆಗೆ ಒಡಂಬಡಿಕೆಯಲ್ಲಿ 10 ದಶಾಜ್ಞೆಗಳಲ್ಲಿ 20ನೇ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ 5-6 ವಾಕ್ಯದಲ್ಲಿ ನನ್ನ ಆಜ್ಞೆಗಳನ್ನು ಪ್ರೀತಿಸಿ ಯಾರು ಕೈಗೊಳ್ಳುವರೋ ಅವರನ್ನು 1000 ವರ್ಷಗಳವರೆಗೆ ನನ್ನ ಆಶೀರ್ವಾದ ಇರುವುದೆಂಬುದು ಹಾಗೆ ಹೇಳಿದ್ದಾರೆ. ದೇವರಕ್ಕೆ ಸ್ತೋತ್ರ. 10 ದಶಾಜ್ಞೆಗಳಲ್ಲಿ 2ನೇ ಆಜ್ಞೆಯಾಗಿದೆ.
ನನ್ನ ಆಜ್ಞೆಗಳನ್ನು ಕೈಗೊಂಡು ಯಾರು ನಡೀತಾರೋ ಅವರನ್ನು 1000 ತಲೆಗಳವರೆಗೆ ಆಶೀರ್ವದಿಸುವೆನು. ಅದೇ ವಿಷಯವನ್ನು ಇಲ್ಲಿ ದಾವೀದರಸರು ಕೂಡ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ. ಆತನು 1000 ತಲೆಗಳವರೆಗಿರುವ ಮಾಡಿದ ವಾಗ್ದಾನ, ಆತನ ಒಡಂಬಡಿಕೆ, ಇವುಗಳನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ದೇವರ ಮಾತನ್ನು ಸರಿಯಾಗಿ ಕೇಳಿ 10 ದಶಾಜ್ಞೆಗಳು ಮತ್ತು ಎಲ್ಲ ವಾಕ್ಯಗಳನ್ನು ಸರಿಯಾಗಿ ಕೇಳಿ ನಡೆದಾಗ, ಇವತ್ತು ಬೈಬಲ್ ಇರ್ಬೋದು, ವೇದಗಳು ಇರ್ಬೋದು, ಪುರಾಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಮಹಾಭಾರತ ಇರ್ಬೋದು, ಅವೆಲ್ಲವೂ ವೇದಗಳಿಗೆ ಸೇರಿದಂಥದ್ದು. ಕುರಾನ್ ಇರ್ಬೋದು, ಓದಿ ಸರಿಯಾಗಿ ತಿಳ್ಕೊಂಡಾಗ, ಪಶ್ಚಾತ್ತಾಪಟ್ಟು ನಮ್ಮನ್ನು ಸರಿ ಮಾಡಿಕೊಂಡು ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಹೋದಾಗ ಖಂಡಿತವಾಗಿ, ಅದಕ್ಕಾಗಿ ದೇವರು ಇವತ್ತು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಅನೇಕರಿಗೆ ದರ್ಶನವಿಲ್ಲ, ಹೇಳಿದರೆ ಕೇಳೋದು ಇಲ್ಲ. ಆದರೆ ದೇವರು ಪ್ರೀತಿಯಲ್ಲಿ ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಜನ ಕೇಳಿ ಅರ್ಧಕ್ಕರ್ಧ ಹೋಗ್ತಾರೆ. ಸರಿಯಾದ ಪ್ರೀತಿ ಯಾರಲ್ಲಿದೆಯೋ ಅವರು ಮಾತ್ರ ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಕೇಳ್ತಾರೆ, ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ. ಹಾಗೆ ಅಂಥವರ ವಂಶಕ್ಕೂ ಕೂಡ 1000 ವರ್ಷ ಆಯುಷ್ಯವನ್ನು, ಅಂಥವರ ಸಂತಾನಕ್ಕೆ 1000 ವರ್ಷ ಆ ಆಶೀರ್ವಾದವನ್ನು ದೇವರು ಕೊಡ್ತೀನಿ ಅಂತ ಹೇಳಿದವರಾಗಿದ್ದಾರೆ. ಅದುವೇ ಮಾಡಿದ ವಾಗ್ದಾನ. ಆದ್ದರಿಂದ ತಂದೆ ತಾಯಿಗಳು ಬಹಳ ಎಚ್ಚರವಾಗಿ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆದು ಮಕ್ಕಳಿಗೂ ಕೂಡ ಅದನ್ನೇ ತಿಳಿಸ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 16ನೇ ವಚನ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೂ ಆಣೆ ಇಟ್ಟನು. ನೋಡಿ, ದೇವರು ಆದಾಮನ ಸಂತಾನದಿಂದಲೇ ಆಗಲೇ ಬಂದಾಗ ಅಬ್ರಹಾಮನನ್ನು ಆರಿಸಿಕೊಂಡು ಅಬ್ರಹಾಮನಿಗೆ ಅದನ್ನೇ ಹೇಳಿದರು, ನಿನ್ನ ವಂಶವನ್ನೇ ನಾನು ಆಶೀರ್ವಾದ ಮಾಡ್ತೇನೆ ಅಂತೇಳಿ. ಅದೇ ಒಂದು ಅಬ್ರಹಾಮನಿಗೆ ಇಸಾಕನಿಗೆ ಕೂಡ ಆಣೆ ಇಟ್ಟರು. ನೋಡಿ, ದೇವರ ತಂದೆ ಮಗನನ್ನು ಆರಿಸಿಕೊಂಡ್ರು. ಆ ತಂದೆ ಮಗ ಏನು ಮಾಡಿದರು? ದೇವರೊಂದಿಗೆ ಸರಿಯಾಗಿ ವಾಕ್ಯದ ಪ್ರಕಾರ ಜೀವಿಸಿದ್ರು. ಆ ಒಂದು ವಾಗ್ದಾನ ಅಲ್ಲಿ ಬಂತು. ಹಾಗೆ ಇವತ್ತು ನಮ್ಮನ್ನು ಆರಿಸಿಕೊಂಡಾಗ ನಾವು ಸರಿಯಾಗಿ ನಡ್ಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿದಾಗ ನಮ್ಮರಿಗೂ ಮಕ್ಕಳಿಗೂ ಕೂಡ ಅದೇ ವಾಗ್ದಾನವಾಗಿದೆ. ಅವರ ಮಕ್ಕಳಿಗೆ ಹಾಗೆ ತಿಳಿಸ್ತಾ ಇದನ್ನು ಹೋಗಬೇಕು. ಒಂದು ವೇಳೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಒಂದೊಂದು ತಂದೆಗೆ 2-3 ಮಕ್ಕಳಿದ್ದರೆ ಒಬ್ಬರು ಮಾತ್ರ ಅಲ್ಲಿ ವಾಗ್ದಾನಕ್ಕೆ ಬರ್ಬೋದು, ಬಾಕಿಯವರು ದೇವರ ಮಾತನ್ನು ಕೇಳುವುದಿಲ್ಲ. ಹಾಗೆ ಅಂಥವ್ರನ್ನ ದೇವರು ತಳ್ಳಿ ಬಿಟ್ಟಿದ್ದಾನೆ ಅಂತೇಳಿ ಅವರ ಗೊಡವೆಗೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 17. ಅದು ರಾಜಶಾಸನದಂತಿರುವುದೆಂದು ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲರಿಗೂ ಮಾತು ಕೊಟ್ಟನು. ಶಾಶ್ವತ ನೋಡಿ, ಅಬ್ರಹಾಮನಿಂದ ಇಸಾಕನಿಂದ ಯಾಕೋಬನಿಗೆ ಬಂತು. ಇಸಾಕನಿಗೆ 2 ಮಕ್ಕಳು, ಏಸಾವ್ ಮತ್ತು ಯಾಕೋಬ. ಏಸಾವನನ್ನು ತಳ್ಳಿಬಿಟ್ರು, ಯಾಕೋಬನನ್ನು ದೇವರು ಆರಿಸಿಕೊಂಡ್ರು. ಹಾಗೆ ಇವತ್ತು ಒಂದೊಂದು ತಂದೆಗಳಲ್ಲಿ ಏನು ಮಾಡ್ತಾರೆ, ಈಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ 1, 2, 3 ಗಂಡು ಮಕ್ಕಳು ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು. ಯಾರನ್ನು ಆರಿಸಿಕೊಳ್ತಾರೋ ಅವನು, ಆದರೆ ಒಂದು ಸಂತಾನದಲ್ಲಿ ಒಬ್ಬರಿಗೆ ಆದರೂ ಖಂಡಿತವಾಗಿಯೂ ಅಲ್ಲಿ ಒಬ್ಬೊಬ್ಬರನ್ನೇ ಆರಿಸಿಕೊಂಡು ದೇವರು ನಡೆಸಿಕೊಂಡು ಹೋಗೋರಾಗಿದ್ದಾರೆ 1000 ವರ್ಷಗಳವರೆಗೆ. ಇಡೀ ಸಂತತಿ ಅಂದರೆ ಭೂಲೋಕ ಅಳಿದು ಹೋಗುವವರೆಗೂ ಕೂಡ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮಗೆ ಕೂಡ ದರ್ಶನ ಕೊಟ್ಟ ಮೇಲೆ ಯಾರ್ಯಾರನ್ನು ಬೇಕೋ ಅವರನ್ನು ಆರಿಸಿಕೊಂಡು ನಡೆಸ್ತಾ ಹೋಗ್ತಾರೆ. ಆಗ ನಾವು ದೇವರ ಮಾರ್ಗದಲ್ಲಿ ನಡೆಯಬೇಕು ಅಂತ ಇದರ ಅರ್ಥವಾಗಿದೆ. 18. ನೀವು ಇನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದೆಂದು ಹೇಳಿದನು. ನೋಡಿ, ನೀವು ಇನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದೆಂದು ಹೇಳಿದನು. ನೋಡಿ, ಇಸ್ರಾಯೇಲರು ಸ್ವಲ್ಪ ಜನ ಮಾತ್ರ ಕಾನಾನ್ ದೇಶದಲ್ಲಿದ್ದರು. ಆಗಲೇ ವಾಗ್ದಾನ ಮಾಡಿದ್ರು, ನಿಮಗೆ ಇಡೀ ದೇಶವನ್ನೇ ಕೊಡ್ತೇನೆ ಅಂತೇಳಿ. ಅಲ್ಲಿ ಬರಗಾಲ ಬಂದಾಗ ಐಗುಪ್ತ ದೇಶಕ್ಕೆ ಹೋದರು. ಟೋಟಲ್ 70 ಜನ. ಅಲ್ಲಿಂದ 20 ವರ್ಷದ ಮೇಲ್ಪಟ್ಟವರು 6 ಲಕ್ಷ ಜನ ಬಿಡುಗಡೆ ಮಾಡಿಕೊಂಡು ಬಂದರು. ಆದರೆ ಏನಾಯಿತು, ಅಲ್ಲಿ ದೇವರ ಮಾತು ಕೇಳದಾಗ ಬರೀ 2 ಮಾತ್ರ ಆಶೀರ್ವಾದ, ಯೆಹೋಶುವ ಮತ್ತು ಕಾಲೇಬ ಮಾತ್ರ ಏನು ಮಾಡಿದ್ರಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿದವರು 20 ವರ್ಷ ಮೇಲ್ಪಟ್ಟವರಲ್ಲಿ. ಬಾಕಿ ಪೂರ್ತಿ ದಾರಿಯಲ್ಲಿ ಸಂಹಾರವಾದರು ದೇವರ ಮಾತನ್ನು ಕೇಳದ ಕಾರಣ. ಆದರೆ ಮತ್ತೆ ಈ ಯೆಹೋಶುವ ಕಾಲೇಬನ ಸಂತಾನ
ಮತ್ತು 20 ವರ್ಷದಿಂದ ಕೆಳಪಟ್ಟವರಲ್ಲಿ ಅವರ ಸಂತಾನವನ್ನು ದೇವರು ಆರಿಸಿಕೊಂಡರು. ಅದುವೇ ಸಂತಾನ ಕಾನಾನ್ ದೇಶಕ್ಕೆ ಸೇರಿದ್ದು, ಅಂದರೆ ಅದುವೇ ಇವತ್ತು ಇಸ್ರೇಲ್ ಸಂತಾನವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಯಾರು ಬೇಕು ಅಂತ ಅವರನ್ನು ಹಾಕ್ಕೊಂಡು ಅವರಿಗೂ ಕೂಡ ದೇವರು ವಾಗ್ದಾನ ಮಾಡೋರಾಗಿದ್ದಾರೆ, ಎಲ್ಲರಿಗೂ ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 20ನೇ ವಚನ, ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ 21, ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ದೇವರ ನಮಗೆ ಸ್ತೋತ್ರ. ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರು ದೇಶದಿಂದ ದೇಶಕ್ಕೆ ಹೋಗುವಾಗ ಅವರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಯಾರಿಂದಲೂ ಅನ್ಯಾಯವಾಗದಂತೆ ನೋಡಿಕೊಂಡರು. ಹಾಗೆ ನನ್ನ ಈ 31 ವರ್ಷ ಜೀವಿತದಲ್ಲಿ ಕೂಡ ಇಡೀ ಕರ್ನಾಟಕ ರಾಜ್ಯದ ಬಾಕಳ ಕಡೆಗೆ ಹೋಗುವಾಗ ಯಾರಿಂದಲೂ ಅನ್ಯಾಯ ಆಗದ ಹಾಗೆ ನನ್ನ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ದೇವರು ಕೊಡ್ತಾ ಬಂದು ನನ್ನ ಪರವಾಗಿ ಯುದ್ಧ ಮಾಡ್ತಾ ಬಂದರು. ಹಾಗೆ ನನಗೆ ಬೇಕಾಗಿದ್ದು ಆರೋಗ್ಯಕ್ಕೂ ಅನ್ನ, ಬಟ್ಟೆ, ದುಡ್ಡು, ಹಣ, ಕಾಸು ಕೊಟ್ಟು ನಡೆಸಿದ್ದಾರೆ, ಈಗಲೂ ಕೂಡ ನಡೆಸ್ತಲೇ ಇದ್ದಾರೆ. ಆಗ ಅಲ್ಲಿ ತೊಂದರೆ ಮಾಡಿದವರಿಗೆ ಗದರಿಸಿದ್ದಾರೆ, ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಈಗಲೂ ಮಾಡುತ್ತಲೇ ಇದ್ದಾರೆ. 22, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು. ದೇವರು ಸರಿಯಾಗಿ ಯಾರನ್ನು ಆರಿಸಿಕೊಳ್ತಾರೋ ಅವರನ್ನು ಮುಟ್ಟಿದವರಿಗೆ ಅವರಿಗೆ ಕೇಡು, ಗಂಡಾಂತರ, ಶಿಕ್ಷೆ ದೇವರೇ ಕೊಡುತ್ತಾರೆ. ಇದು ನನ್ನ ಜೀವಿತದಲ್ಲಿ ಬಹಳಷ್ಟು ನಡೆದು ಹೋಗಿದೆ. ಈ ಯಾರು ಅನ್ಯಾಯ ಮಾಡಬೇಕು, ಏನು ಮಾಡಬೇಕು, ಬೈದವರು, ಕಣ್ಣೀರು ಹಾಕಿಸಿದವರು, ಹೀಯಾಳಿಸಿದವರು ಎಲ್ಲ ಶಿಕ್ಷೆ ಬಂದು ಹೋಗಿದೆ, ಈಗಲೂ ಬರುತ್ತಲೇ ಇದೆ. ನಾವು ಏನು ಮಾಡಬೇಕಾಗಿಲ್ಲ. ಮತ್ತಾಯ 5:44 ಓದುವಾಗ ಪೀಡಿಸೋರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದು, ಅದನ್ನು ನಾವು ಪ್ರಾರ್ಥಿಸಬೇಕು. ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವನಾಗಿದ್ದಾನೆ, ಮಾಡಿದ್ದಾನೆ, ಮಾಡ್ತಲೇ ಇದ್ದಾನೆ. ಅಂಥವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಆದ್ದರಿಂದ ದೇವರು ಆದುಕೊಂಡವರನ್ನು ಅರಿತುಕೊಂಡು ಯಾವುದೇ ಕೇಡು ಆಗದಾಗಿ ಅವರಿಗೆ ನೋಡಿಕೊಳ್ಳಬೇಕು. ದೇವರೇ ಅದಕ್ಕೆ ಉತ್ತರ ಕೊಡುವನಾಗಿದ್ದಾನೆ. ನಾಳೆಗೂ ಮುಂದುವರಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನನ್ನ ಮೂಲಕ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಮುಂದೆ ನಿಮ್ಮ ಮಾರ್ಗದಲ್ಲೇ ನಡೆಯುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ನಿಮ್ಮ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ, ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರು ನೀವೊಬ್ಬರೇ ಆಗಿದ್ದೀರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನಾನು ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಆಮೇನ್.